ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ತಾಂಡವ್ ಭಾಗ್ಯ ಮನೆಗೆ ಬಂದದೆ ಇಲ್ಲಿ ತಂಗಿ ಪೂಜಾ ಮದ್ವೆಯನ್ನು ಮುರಿಯೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಇಲ್ಲಿ ಮದ್ವೆ ಮುರಿಯೋಕೆ ಬಂದ ತಾಂಡವ್ ಮುಂದೆನೆ ತಾಂಡವ ರೂಪ ತಾಳಿ ಬಿಟ್ಲ ಪೂಜಾ. ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾನ ಮದ್ವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ತನ್ನ ತಂಗಿ ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದಂತಹ ಭಾಗ್ಯ ಯಾವುದೇ ವಿಷಯನ ಕೂಡ ಮುಚ್ಚುಮರೆ ಯಾವ ವಿಷಯನೂ ಮುಚ್ಚುಮರೆ ಮಾಡದೆ ಪ್ರತಿಯೊಂದನ್ನು ಕೂಡ ಎಲ್ಲರ ಮುಂದೆ ರಿಯಲ್ ಆಗಿ ತೋರಿಸೋದ್ರ ಮುಖಾಂತರ ಈ ಮದ್ವೆಯನ್ನ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ನ ತವರು ಮನೆಗೇನೆ ಪೂಜಾನ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ತಮ್ಮ ಮನೆಯನ್ನ ಮುಚ್ಚುಮರೆ ಮಾಡೋದು, ಅವರ ಸ್ಥಿತಿಗತಿಯನ್ನ ಮುಚ್ಚುಮರೆ ಮಾಡೋದು ಯಾವುದು ಭಾಗ್ಯಗೆ ಇಷ್ಟ ಇಲ್ಲ. ಎಲ್ಲವನ್ನ ಕೂಡ ತೋರಿಸಿ ಆಕೆಯ ನಿಜ ಸ್ಥಿತಿಯನ್ನ ಪೂಜಾ ಆರ್ಥಿಕವಾಗಿ ಹೇಗಿದ್ದಾಳೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ಬೇಕು ಅಂತಾನೆ ಭಾಗ್ಯ ಈ ರೀತಿಯಾಗಿ ಮಾಡಿದ್ದು. ಆದ್ರೆ ಇದು ಸುನಂದ್ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದ್ರೆ ಭಾಗ್ಯ ಯಾವುದಕ್ಕೂ ಕೂಡ ಏನ್ ಮಾಡ್ತಿಲ್ಲ. ತನ್ನ ತಂಗಿಯ ಬದುಕನ್ನ ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿರೋದ್ರಿಂದ ಅಮ್ಮನ ವಿರುದ್ಧವಾಗಿಯೇ ಭಾಗ್ಯ ಡಿಸೈಡ್ ಮಾಡ್ತಿದ್ದಾರೆ. ತದನಂತರ ಇಡೀ ಮನೆ ಮಂದಿಯೆಲ್ಲ ಕೂಡ ಭಾಗ್ಯ ಅಮ್ಮನ ಸುನಂದ ಮನೆಗೆ ಹೋಗಿದ್ದಾಯ್ತು. ಅಲ್ಲಿ ಪೂಜಾಗೆ ಅಡಿಗೆ ಮಾಡೋಕ್ ಬರಲ್ಲ. ಆದ್ರೂ ಕೂಡ ಇಲ್ಲಿ ಭಾಗ್ಯ ಪೂಜಾ ಕೈಯಿಂದನೇ ಕೇಸರಿಬಾತು ಉಪ್ಪಿಟ್ಟು ಎಲ್ಲವನ್ನ ಕೂಡ ಮಾಡಿಸ್ತಾರೆ. ಅದಕ್ಕೂ ಸುನಂದ ಅಡ್ಡಿ ಬರ್ತಾರೆ. ಬಟ್ ಭಾಗ್ಯ ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ತದನಂತರ ಇಲ್ಲಿ ಪೂಜಾನ ತುಂಬ ಮುದ್ದಾಗಿ ಭಾಗ್ಯ ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ದ ಇತ್ತ ಕಡೆ ಪೂಜಾಗೆ ನಿನಗೆ ಹುಡುಗ ಇಷ್ಟ ಇದ್ದಾನ ಅಂತ ಕೇಳಿದಾಗ ಖಂಡಿತ ಹುಡುಗ ಇಷ್ಟ ಇದ್ದಾನೆ ಅಂತ ಹೇಳ್ತಾರೆ. ಯಾಕೆ ಇಷ್ಟಪಟ್ಟೆ, ಹುಡುಗನಲ್ಲಿ ಏನು ಇಷ್ಟ ಆಯಿತು ಅಂತ ಭಾಗ್ಯ ಕೇಳಿದಾಗ ಪೂಜಾ ಹೇಳೋದು, ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಇದೆ, ಒಳ್ಳೆ ಸಂಬಳ ಬರ್ತದೆ, ಸ್ವಂತ ಮನೆ ಕಟ್ಟಿದ್ದಾನೆ, ಅದಕ್ಕೋಸ್ಕರ ಇಷ್ಟ ಅಂದಾಗ ಈ ಕಡೆ ಭಾಗ್ಯಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಇಲ್ಲಿ ಪೂಜಾಗೆ ಇನ್ನೂ ಕೂಡ ಮೆಚುರಿಟಿ ಬಂದಿಲ್ಲ. ಹಾಗಾಗಿ ಈ ಒಂದು ಮದುವೆ ಮಾಡೋಕೆ ಇದು ಸಮಯ ಅಲ್ಲ. ಹುಡುಗನ ಕಡೆಯವ್ರಿಗೆ ಹೇಳ್ಬಿಡಿ ಅತ್ತೆ, ಬೇಡ ಹುಡುಗಿ ನೋಡು ಶಾಸ್ತ್ರ ಅಂತ ಹೇಳಿ ನಾವೆಲ್ಲ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಸುನಂದ್ ಅವರು ಏನು ಮಾತಾಡ್ತಿದ್ಯಾ ನೀನು, ತಂಗಿ ಮದುವೆ ಮಾಡಬೇಕು ಅಂತಿದ್ಯೋ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯೋ ಅಂತ ಸುನಂದ್ ಅವರು ಪ್ರಶ್ನೆ ಮಾಡಿದಾಗ ಇನ್ನೇನಮ್ಮ ಪೂಜಾಗೆ ಇನ್ನೂ ಮೆಚುರಿಟಿನೇ ಬಂದಿಲ್ಲ. ಹುಡುಗ ಯಾಕೆ ಇಷ್ಟಪಡ್ತಿದ್ಯಾ, ಯಾಕೆ ಇಷ್ಟ ಆದ ಅಂತ ಕೇಳಿದ್ರೆ ಅವನು ಅಂತಸ್ತು ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾಳೆ. ನಿಜವಾಗ್ಲೂ ಸಂಸಾರ ಮಾಡಬೇಕು ಅಂದರೆ ಅದೆಲ್ಲ ಮುಖ್ಯ ಆಗೋದು, ಒಂದು ಒಳ್ಳೆ ಮನಸ್ಸು ಮುಖ್ಯ ಆಗುತ್ತೆ. ಜೊತೆಗೆ ಅವನ ಅಂತಕ್ಕಂಥದ್ದು ದಿನೇ ದಿನೇ ಮಾಸಿ ಹೋಗುತ್ತೆ. ಆದರೆ ಕೊನೆವರೆಗೂ ಉಳಿಯೋದು ಮನಸ್ಸಿನ ಸೌಂದರ್ಯ, ಅದು ಮುಖ್ಯವಾಗಿರ್ಬೇಕಾಗಿರೋದು. ಒಂದು ಗುಣ ಇರಬೇಕು, ಹೊಂದಾಣಿಕೆ ಆಗಬೇಕು. ಅವನ ಅಂತಸ್ತು, ಅವ್ನು ಚೆನ್ನಾಗಿರೋದು, ಇದೆಲ್ಲ ಪ್ರತಿಯೊಂದು ಹುಡುಗಿಗೂ ಎರಡನೇ ಆಯ್ಕೆ ಆಗಿರಬೇಕು. ಮೊದಲನೇ ಆಯ್ಕೆ ಯಾವತ್ತೂ ಗುಣ, ಸ್ವಭಾವ, ಸೌಂದರ್ಯ ಇರಬೇಕಾಗತ್ತೆ. ಆ ಒಂದು ಗುಣ ಸ್ವಭಾವದ ವ್ಯಕ್ತಿತ್ವದ ಸೌಂದರ್ಯ ಇಲ್ಲದೆ ಇದ್ರೆ ಖಂಡಿತ ಆಕೆಯ ಬದುಕು ಸರ್ವನಾಶ ಆಗ್ಬಿಡತ್ತ. ಆಕೆಯ ಮಾತಿಗೆ, ಆಕೆಯ ಒಂದು ಸ್ವಾತಂತ್ರ್ಯಕ್ಕೆ, ಅಭಿಪ್ರಾಯಕ್ಕೆ ಬೆಲೆ ಕೊಡುವಂತನಾಗಿರ್ಬೇಕು. ಅಂತ ಬದುಕು ನನ್ನ ತಂಗಿದಾಗಬೇಕು. ಜೊತೆಗೆ ನನ್ನ ಬದುಕಿ ಅದಕ್ಕೆ ಎಕ್ಸಾಂಪಲ್ ಇದೆ ಅಲ್ವಾ, ನನ್ನ ಬದುಕಿಗಿಂತ ಬೇಕಾ ಅಂತ ಭಾಗ್ಯ ಕೇಳ್ತಿದ್ದಾರೆ. ಈ ಕಡೆ ಸುನಂದವರು ಇಲ್ದಿರೋದನ್ನೆಲ್ಲ ಪೂಜಾ ತಲೆಗೆ ತುಂಬಬೇಡ ನೀನು, ಆ ರೀತಿ ಏನೂ ಇಲ್ಲ ಅಂತ ಸುನಂದ್ ಅವರು ಹೇಳಿದಾಗ ಕುಸುಮ ಮತ್ತೆ ಧರ್ಮ ಅಂಕಲ್ ಕೂಡ ಭಾಗ್ಯ ಹೇಳೋದ್ರಲ್ಲಿ ಅರ್ಥ ಇದೆ. ನಿಜವಾಗ್ಲೂ ಭಾಗ್ಯ ಕರೆಕ್ಟಾಗಿ ಥಿಂಕ್ ಮಾಡಿದ್ದಾರೆ. ನಮ್ಮ ಮಗನಂತ ಅವ್ನು ಸಿಕ್ಬಿಟ್ರೆ ಏನು ಮಾಡೋದು, ನಿಜವಾಗ್ಲೂ ಭಾಗ್ಯ ಬದುಕು ಏನಾಗಿದೆ ಅನ್ನೋದು ಕಣ್ಮುಂದೆನೇ ಇದೆ ಅಲ್ವಾ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ಕೂಡ ನಮ್ಮ ಲಕ್ಷ್ಮಿನೂ ಕೂಡ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೇನೆ ನಾವು ಅವಳನ್ನ ಮದುವೆ ಮಾಡಿದ್ದು. ಇವತ್ತು ಅವಳ ಬದುಕು ಚೆನ್ನಾಗಿದೆ, ಒಳ್ಳೆ ಗಂಡ ಸಿಕ್ಕಿದಾನೆ. ಹಾಗೆ ನನ್ನ ತಂಗಿ ಪೂಜಾ ಬದುಕು ಕೂಡ ಚೆನ್ನಾಗಿರ್ಬೇಕು, ಅವಳಿಗೂ ಕೂಡ ಒಂದು ಒಳ್ಳೆ ಲೈಫ್ ಸಿಗಬೇಕು, ಅದೇ ನನ್ನ ಆಸೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಈ ಒಂದು ನನ್ನ ನಿರ್ಧಾರದಿಂದ ನಿನಗೆ ಬೇಜಾರು ಆಗಿದೆಯಾ ಪೂಜಾ ಅಂತ ಕೇಳಿದಾಗ ಇಲ್ಲ ಅಕ್ಕ, ನೀನು ಕರೆಕ್ಟಾಗಿ ಡಿಸೈಡ್ ಮಾಡಿದ್ಯಾ, ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಇವಾಗ ಅರ್ಥ ಆಗ್ತದ, ನೀನು ಹೇಳೋದು ಖಂಡಿತ ನಿಜ. ಗುಣ ಸ್ವಭಾವ ಸೌಂದರ್ಯನೇ ಮುಖ್ಯ ಹೊರತು ವ್ಯಕ್ತಿತ್ವ ಸೌಂದರ್ಯ ಮುಖ್ಯನೇ ಹೊರತು ಬಾಹ್ಯ ಸೌಂದರ್ಯ ಅಲ್ಲ ಅನ್ನೋದು ನಿಜವಾಗ್ಲೂ ಇವಾಗ ನಂಗೆ ಅರ್ಥ ಆಗಿದೆ ಅಂತ ಪೂಜಾ ಹೇಳ್ತಾರೆ. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆಯಾಕ, ನೀನು ಯಾರನ್ನ ತೋರಿಸಿ ಮದುವೆ ಆಗುವಂದ್ರು ನಾನು ಮದುವೆ ಆಗ್ತೀನಿ ಅಂತಾರೆ. ಈ ಕಡೆ ಹುಡುಗನ ಕಡೆಯವ್ರಿಗೆ ಹೇಳ್ಬಿಡಿ ಅಂತ ಅತ್ತೆಗೆ ಭಾಗ್ಯ ಹೇಳಿದ್ರು. ಹೇಳೋಷ್ಟರಲ್ಲಿ ಹುಡುಗನ ಕಡೆಯವರೇ ಮನೆಗೆ ಬರ್ತಾರೆ. ಹಾಗಾಗಿ ಇನ್ನೇನು ಮಾಡೋದು ಅಂತ ಅವ್ರನ್ನ ಒಳಗಡೆ ಕೂರಿಸ್ತಾರೆ. ಜೊತೆಗೆ ಈ ಕಡೆ ಪೂಜಾಗೆ ಅಡುಗೆ ಬರಲ್ಲ, ತಿಂಡಿ ಬರಲ್ಲ, ಸೀರೆ ಉಡೋಕ್ಕೂ ಬರಲ್ಲ, ಎಲ್ಲ ವಿಷಯನೂ ಕೂಡ ಕೊಲ್ಲ ತಿಳಿಸ್ತಾರೆ ಭಾಗ್ಯ. ಜೊತೆಗೆ ಪೂಜಾ ನೋಡಿ ಅವ್ರಿಗೆ ಇಷ್ಟ ಕೂಡ ಆಗತ್ತೆ. ಜೊತೆಗೆ ಅವ್ರಿಗೂ ಕೂಡ ಈ ಕಡೆ ಭಾಗ್ಯ ಮಾತನ್ನ ಕೂಡ ಕೊಡ್ತಾರೆ, ನನ್ನ ತಂಗಿನ ಎಲ್ಲ ರೀತಿಲೂ ತಯಾರು
ಮಾಡೋದು, ಅಡುಗೆ ಮಾಡಿಸೋದು ಕಲಿಸೋದು ಎಲ್ಲವೂ ಕೂಡ ನನ್ನ ಜವಾಬ್ದಾರಿ. ಖಂಡಿತ ಆಕೆ ಮದುವೆ ಆಗೋದ್ರೊಳಗೆ ಎಲ್ಲವನ್ನ ಕೂಡ ಕಲಿತಾಳೆ. ಈಗ ನಾವು ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಹುಡುಗಿ ಇಷ್ಟ ಆಗಿದೆ ಅಂದರೆ ಮಾತನ್ನ ಮುಂದುವರಿಸಬಹುದು ಅಂತ. ಆಗ ನಿಮ್ಮ ಪ್ರಾಮಾಣಿಕತೆ ನಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಹುಡುಗನ ಕಡೆಯವ್ರು ಹೇಳ್ತಾರೆ. ನಮಗಂತೂ ಹುಡುಗಿ ಒಪ್ಪಿಗೆ ಇದ್ದಾಳೆ ಅಂತ ಕೂಡ ತಿಳಿಸ್ತಾರೆ. ತದನಂತರ ಎಲ್ರಿಗೂ ಖುಷಿ ಆಗುತ್ತೆ. ಆದರೆ ನಾನು ಹುಡುಗನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಭಾಗ್ಯ ಹೇಳಿದಾಗ ಏನು ಪ್ರಶ್ನೆ ಅಂತ ಹೇಳಿ ಕೇಳ್ತಾರೆ. ಸರಿ ಆಯಿತು, ನೀವು ನಮ್ಮ ಪೂಜಾ ಕೆಲಸಕ್ಕೆ ಹೋಗ್ತಿದ್ದಾಳೆ ಜಿಮ್ಮಲ್ಲಿ, ಮತ್ತೆ ಅವಳು ಕೆಲಸಕ್ಕೆ ಹೋಗೋಕ್ಕೆ ಅವಕಾಶ ಕೊಡ್ತೀರಾ, ಇಲ್ಲ ಅಂದರೆ ಮನೇಲೇ ಇರಬೇಕಾ ಅಂತ ಪ್ರಶ್ನೆ ಮಾಡಿದಾಗ ಅವ್ರ ಸ್ವತಂತ್ರಕ್ಕೆ ನಾನು ಅಡ್ಡಿ ಬರೋದಿಲ್ಲ, ಅವರು ಕೆಲಸಕ್ಕೆ ಹೋಗ್ಬೋದು ಮದುವೆ ಆದಮೇಲೂ ಅಂತಾರೆ. ಇದರಿಂದ ಭಾಗ್ಯಗೆ ಖುಷಿ ಆಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋದು ಅಂದ ತಕ್ಷಣ ಅಮ್ಮ ಬಾಯ್ ಆಗ್ತಿದ್ದಾರೆ. ಮೊದಲಿಂದ ಕೂಡ ಅಮ್ಮನೇ ಮಧ್ಯ ಬಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ ಅಂತಿದ್ರು. ಬಟ್ ಇಲ್ಲಿ ಹುಡುಗ ಅಮ್ಮ ದಯವಿಟ್ಟು ಎಷ್ಟು ಸುಳ್ಳು ಹೇಳ್ತೀಯ ನಿಲ್ಲಿಸು, ನಾನು ಯಾವುದೇ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿಲ್ಲ, ಒಳ್ಳೆ ಸ್ಯಾಲ್ರಿನೇ ಬರ್ತದೆ, ಸ್ಟಾರ್ಟಪ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಜಾಬೇ ಇದೆ ನನಗೆ ಅಂತ ಹೇಳ್ತಾರೆ. ಜೊತೆಗೆ ಇವರ ಒಂದು ಪ್ರಾಮಾಣಿಕತೆಯಿಂದಾನೇ ನಾನು ಕೂಡ ಇಷ್ಟು ಪ್ರಾಮಾಣಿಕವಾಗಿ ಮುಚ್ಚುಮರೆ ಇಲ್ಲದೆ ಹೇಳಿದ್ದು ಅಂತ ಕೂಡ ಹೇಳ್ತಾನೆ ಹುಡುಗ. ಫೈನಲಿ ಭಾಗ್ಯಗೆ ಇಷ್ಟ ಆಗುತ್ತೆ, ನನಗೆ ಒಪ್ಪಿಗೆ ಇದೆ ನನ್ನ ತಂಗಿನ ಇವ್ರಿಗೆ ಮದುವೆ ಮಾಡಿ ಕೊಡೋದಕ್ಕೆ ಅಂತ ಹೇಳಿದಾಗ ಅವರಿಗೂ ಕೂಡ ಸರಿ ಆಯಿತು, ನಮಗೂ ಒಪ್ಪಿಗೆ ಇದೆ, ನಮ್ಮ ತಮ್ಮ ಬಂದುಬಿಟ್ರೆ ಅವ್ನು ಫೈನಲ್ ಮಾಡಿದರೆ ಮುಗಿಯಿತು, ಖಂಡಿತವಾಗ್ಲೂ ನಿಮ್ಮ ಒಂದು ಸಮ್ಮತ ನಮಗೂ ಇಷ್ಟ ಅಂತ ಹುಡುಗನ ಅಮ್ಮ ಹೇಳ್ತಾರೆ. ಹುಡುಗಂಗೂ ಫುಲ್ ಖುಷಿ ಇಷ್ಟಪಟ್ಟಿರ್ತಾರೆ, ಪೂಜಾ ಕೂಡ ಇಷ್ಟಪಟ್ಟಿದ್ದಾಳೆ. ಬಟ್ ಇದರ ನಡುವೆ ಅವ್ರ ತಮ್ಮ ಅಂತಕ್ಕಂಥ ವ್ಯಕ್ತಿ ತಾಂಡವ್ಗೆ ಕಾಲ್ ಮಾಡ್ತಾರೆ. ತಾಂಡವ್ ತುಂಬ ಖುಷಿಯಿಂದ ಭಾಗ್ಯ ವಿರುದ್ಧ ಸೇರಿ ತೀರಿಸ್ಕೋಬೋದು ಅಂತ ಅಲ್ಲಿಂದನೇ ಹೊರಟು ಬರ್ತಿರ್ತಾರೆ. ಫೈನಲಿ ಹುಡುಗ ಬಂದಿದೆ, ಎಲ್ಲಿ ನಿಮ್ಮ ಗಂಡ ಅಂತ ಭಾಗ್ಯನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅಮ್ಮ ಮುಚ್ಚುಮರೆ ಮಾಡಿ ಆಫೀಸ್ಗೆ ಹೋಗಿದ್ದಾರೆ ಅಂತ ಸುನಂದ ಹೇಳ್ತಾರೆ. ಹೌದಾ, ಹಾಗಿದ್ರೆ ಕರ್ಸಿ ಅಂತ ಕೇಳ್ತಿದ್ದಾರೆ. ಈ ಕಡೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ತಾಂಡವ್ ಎಂಟ್ರಿ ಕೊಡ್ತಾರೆ. ನಾನೇ ಭಾಗ್ಯ ಗಂಡ, ಅವಳು ನನ್ನನ್ನು ಬಿಟ್ಟು ಹೋಗ್ಬಿಟ್ಲು, ನನ್ನ ಅಪ್ಪ ಅಮ್ಮನೂ ಕೂಡ ನನ್ನಿಂದ ದೂರ ಮಾಡಿಬಿಟ್ಲು ಅಂತದ್ದಾಗೆ ನಿಜವಾಗ್ಲೂ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಅಪ್ಪ ಅಮ್ಮ ಗಂಡ ಬಿಟ್ಟ ಮೇಲೆ ಮಗನ ಜೊತೆ ಇರಬೇಕು, ಏನಿದು ಭಾಗ್ಯ ಜೊತೆ ಇದ್ದಾರೆ ಅಂತ. ಬಟ್ ಅಪ್ಪ ಅಮ್ಮ ಮಾತ್ರ ಇವ್ನು ಸರಿ ಇಲ್ಲ, ನನ್ನ ಸೊಸೆನ ಇವನೇ ಬಿಟ್ಟು ಹೋಗಿದ್ದು, ನಾವು ಇವಳ ಜೊತೆ ಇದ್ದೀವಿ ಅಂದಾಗಲೇ ನಂಬ್ಕೊಳ್ಳಿ, ನನ್ನ ಮಗ ಎಂಥ ನಾಲಾಯಕಂತ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಡಿವೋರ್ಸ್ ಅಂದಮೇಲೆ ಅಕ್ಕನ ಚಾಲೇನೆ ತಂಗಿಗೂ ಕೂಡ ಬರೋದು ಅಂತ ಹೇಳ್ತಿದ್ದಾರೆ. ನಮಗೆ ಹುಡುಗಿ ಬೇಡ ಅಂತಾರೆ. ಬಟ್ ಹುಡುಗಂಗೆ ಇಷ್ಟ ಇರುತ್ತೆ. ಬಟ್ ಹುಡುಗನ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಮ್ಮ. ಫೈನಲಿ ಹುಡುಗಿ ಬೇಡ ಅಂತ ಹೇಳ್ತಿದ್ದಾಗ ಈ ಕಡೆ ಹುಡುಗನ ಅಪ್ಪ ಕೂಡ ಹೌದೌದು, ಇದೇ ರೀತಿ ಹಿರಿಯ ಅಕ್ಕನ ಬುದ್ಧಿನೇ ತಂಗಿಗೂ ಬರುತ್ತೆ ಅಂತಾರೆ. ಜೊತೆಗೆ ಇವಳು ಡಿವೋರ್ಸ್ ಕೊಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೂಡ ಹೇಳ್ತಿದ್ದಾರೆ. ಇದರಿಂದ ಸಿಡಿದು ಹೇಳ್ತಿದ್ದಾಳೆ ಪೂಜಾ, ರೆಬೆಲ್ ಆಗ್ತಿದ್ದಾಳೆ, ಸಾಕು ನಿಲ್ಲಿಸಿ ಅಂತದಾಗ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ಭಾಗ್ಯ ಮೇಲೆ ರಿವೆಂಜ್ ತಗೋಬೇಕು ಅಂತ ಮದುವೆ ಆಗೋ ಹುಡುಗಿ ಮದುವೆನೇ ಮುರಿದು ಹಾಕ್ಬಿಟ್ರು ತಾಂಡವ್. ತನ್ನ ತಂಗಿ ಮದುವೆ ಮುರಿಯೋಗಿ ಬಂದ ತಾಂಡವ್ನ ನಿಜವಾಗ್ಲೂ ಭಾಗ್ಯ ಬಿಡ್ತಾರ, ಅಥವಾ ಇಂಥವ್ರು ಇಷ್ಟಕ್ಕೆ ಬಿಟ್ಟು ಹೋದ್ರು, ಒಳ್ಳೆ ಕೆಲಸನೇ ಮಾಡಿದ್ರಿ ಅಂತ ಹೇಳಿ ತಾಂಡವ್ಗೆ ಭಾಗ್ಯ ಥ್ಯಾಂಕ್ಸ್ ಹೇಳ್ತಾರ. ಈ ಕಡೆ ಪೂಜಾ ಕೂಡ ಒಳ್ಳೇದೇ ಆಯಿತು, ಇಂಥ ಸಂಕುಚಿತ ಮನೋಭಾವದವರು ನನ್ನ ಬದುಕಲ್ಲಿ ಬರೋದು ಬೇಡ ಅಂತ ಹೇಳಿ ಪೂಜಾ ಕೂಡ ಡಿಸೈಡ್ ಮಾಡ್ಕೊಂಡು ಅವಿಗೆ ಮಹಾಮಂಗಳಾರತಿ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಾಳ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.